ಹಾಯ್ ಮೈ ಬ್ಯೂಟಿಫುಲ್ ವಿವರ್ಸ್, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಲ್ವಾ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಿಮ್ಮೆಲ್ಲರಿಗೂ ಗೊತ್ತಿದೆ, ಪುಳಿಯೋಗರೆ ಅಂತಂದರೆ ಪುಟ್ಟ ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕನೂ ಕೂಡ ತುಂಬ ಇಷ್ಟಪಟ್ಟು ತಿನ್ನೋವಂಥ ರೆಸಿಪಿ. ಅದೇ ರೀತಿಯಾಗಿ ನೈವೇದ್ಯಕ್ಕೂ ಕೂಡ ಈ ಒಂದು ರೆಸಿಪಿ ಮಾಡಿಸಿದ್ದು ಅಂತ ಹೇಳ್ಬೋದು. ಲಂಚ್ ಬಾಕ್ಸಿಗೆ, ತಿಂಡಿಗೆ, ಯಾವುದಕ್ಕೆ ಬೇಕಾದರೂ ನೀವು ಮಾಡ್ಬೋದು. ಅಷ್ಟು ಚೆನ್ನಾಗಿರುತ್ತೆ, ಈಸಿಯಾಗಿ ಮಾಡ್ಬೋದು, ಇನ್ಸ್ಟೆಂಟಾಗಿ ಮಾಡೋ ಅಂಥ ರೆಸಿಪಿ. ಈ ಒಂದು ರೆಸಿಪಿಯನ್ನು ಹೇಗೆ ಮಾಡೋದು ಅಂತ ಬನ್ನಿ ನೋಡ್ಕೊಂಡು ಬರೋಣ. ಪುಡಿ ಮತ್ತು ಗೊಜ್ಜು ಎರಡನ್ನೂ ಕೂಡ ಹೇಗೆ ಮಾಡೋದು ಅನ್ನೋದನ್ನು ಬನ್ನಿ ನೋಡ್ಕೊಂಡು ಬರೋಣ. ನಾನು ಇಲ್ಲೊಂದು ಪ್ಯಾನ್ ತೊಗೊಂಡಿದ್ದೀನಿ. ಸ್ವಲ್ಪ ಪ್ಯಾನು ಬಿಸಿ ಆಯಿತು ಅಂತ ಹೇಳಿದ್ರೆ ಕೆಲವೊಂದು ಇಂಗ್ರೀಡಿಯೆಂಟ್ಸನ್ನು ಮೆಷರ್ಮೆಂಟ್ ಕರೆಕ್ಟಾಗಿ ನೋಡ್ಕೊಂಬಿಡಿ, ತುಂಬ ಚೆನ್ನಾಗಿರುತ್ತೆ. ನಾನಿಲ್ಲಿ ಜೀರಿಗೆನ ಸುಮಾರು ಒಂದು 4 ಸ್ಪೂನಷ್ಟು ಜೀರಿಗೆ ಹಾಕೋತಾ ಇದ್ದೀನಿ. ನೀವು ಮೆಷರ್ಮೆಂಟ್ಗೆ ಕಪ್ ಬೇಕಾದರೂ ತೊಗೊಳ್ಬೋದು, ಟೀ ಸ್ಪೂನ್ ಬೇಕಾದರೂ ತೊಗೊಳ್ಬೋದು, ಆ ರೀತಿಯಾಗಿ ಟೇಬಲ್ ಸ್ಪೂನ್ ಬೇಕಾದರೂ ತೊಗೊಳ್ಬೋದು. ಆ ರೀತಿಯಾಗಿ ಮಾಡೋ ಅಂಥ ಈ ಒಂದು ರೆಸಿಪಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ಕರಿಮೆಣಸು 1 ಚಮಚ ತೊಗೊಂಡಿದ್ದೀನಿ, 1 ಚಮಚ ಮೆಂತ್ಯ, ಸಾಸಿವೆ 1 ಚಮಚ, ಅದೇ ರೀತಿಯಾಗಿ ಧನಿಯಾ ಕಾಳು 8 ಚಮಚ ತೊಗೊಬೇಕು. ಎಲ್ಲದನ್ನು ಕೂಡ ಮೆಷರ್ಮೆಂಟ್ ಕರೆಕ್ಟಾಗಿ ತೊಗೊಳ್ಳಿ. ನೀವಿಲ್ಲ ಕಪ್ ಲೆಕ್ಕದಲ್ಲಿ ತೊಗೋತೀನಿ, ಚಿಕ್ಕ ಕಪ್ ಲೆಕ್ಕದಲ್ಲಿ ಅಂತ ಅಂದರೆ ಅದನ್ನು ಕೂಡ ಸೇಮ್ ಮೆಷರ್ಮೆಂಟಲ್ಲೇ ತೊಗೊಳ್ಬೋದು. ನಾನೀಗ ಜೀರಿಗೆ 4 ಕಪ್ ತೊಗೋತೀನಿ, ಮೆಣಸು 1 ಕಪ್ಪು, ಮೆಂತ್ಯ 1 ಕಪ್ಪು, ಸಾಸಿವೆ 1 ಕಪ್ಪು, ಧನಿಯಾ 8 ಕಪ್ಪು, ಆ ರೀತಿಯಾಗಿ ಮಾಡ್ಕೊಳ್ಬೋದು. ನಾನಿಲ್ಲಿ ಈಸಿ ಆಗುತ್ತೆ ಅಂತ ಸ್ಪೂನ್ ಲೆಕ್ಕದಲ್ಲಿ ತೋರಿಸ್ತಾ ಇದ್ದೀನಿ. ಸುಮಾರು ಒಂದು 8 ಜನ 2 ಟೈಮ್ಗೆ ತಿನ್ನೋವಷ್ಟು ಪುಡಿ ಮಾಡ್ತಾ ಇದ್ದೀನಿ. ಇದಕ್ಕೆ ಸುಮಾರು ಒಂದು 20 ದಳ ಅಂತ ಹೇಳ್ತೀವಲ್ವ, ಅಷ್ಟು ಕರಿಬೇವಿನ ಸೊಪ್ಪು, ಇವೆಲ್ಲವನ್ನು ಹಾಕ್ಕೊಂಡು ಲೋ ಫ್ಲೇಮ್ನಲ್ಲಿನೇ ಸುಮಾರು ಒಂದು 5ರಿಂದ 8 ನಿಮಿಷ ಬೇಕಾಗತ್ತೆ ಫ್ರೈ ಮಾಡಬೇಕು. ನಮಗೆ ಹೇಗೆ ಗೊತ್ತಾಗತ್ತೆ ಅಂತ ಹೇಳಿದ್ರೆ ಅರೋಮಾ ಬರೋದಕ್ಕೆ ಶುರುವಾಗುತ್ತೆ. ಅದೇ ರೀತಿಯಾಗಿ ನಮಗೆ ಕರಿಬೇವಿನ ಸೊಪ್ಪು ಪೂರ್ತಿ ಡ್ರೈ ಆಗ್ತಾ ಬರುತ್ತೆ, ಮೆಂತ್ಯ ಕೂಡ ಕಲರ್ ಚೇಂಜ್ ಆಗುತ್ತೆ. ನಾವು ಅಲ್ಲಿ ತನಕನೂ ಕೂಡ ಚೆನ್ನಾಗಿ ಲೋ ಫ್ಲೇಮ್ನಲ್ಲಿನೇ ಫ್ರೈ ಮಾಡ್ಕೊಬೇಕಾಗತ್ತೆ. ಆದಷ್ಟು ಕಡಿಮೆ ಫ್ಲೇಮೇ ಇರಬೇಕಾಗತ್ತೆ ಸ್ನೇಹಿತರೆ. ರುಚಿ ಮಾತ್ರ ತುಂಬ ಚೆನ್ನಾಗಿರುತ್ತೆ. ನೀವು ಕ್ವಾಂಟಿಟಿ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಮಾಡ್ಕೊಳ್ಬೋದು. ನಾನು ಪ್ರತಿ ಸಲನೂ ಅಷ್ಟೇ ಒಂದು 2 ಟೈಮ್ಸ್ಗೆ ಆಗೋವಷ್ಟು ಮಾಡ್ಕೊತೀನಿ. ರುಚಿ ತುಂಬ ಚೆನ್ನಾಗಿರುತ್ತೆ. ಅವಾಗ ಮಾಡಿರೋ ಪುಡಿನಲ್ಲಿ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿ ಬರುತ್ತೆ. ಸೊ ನೋಡಿ, ಆಲ್ಮೋಸ್ಟ್ ಇದೆಲ್ಲ ಆಗ್ತಾ ಬಂದಿದೆ. ಕರಿಬೇವಿನ ಸೊಪ್ಪು ಅಷ್ಟೇ ಪೂರ್ತಿ ಡ್ರೈ ಆಗಿದೆ. ಇಲ್ಲಿ ತನಕ ಆದರೆ ಸಾಕಾಗತ್ತೆ. ಇವಾಗ ಸ್ಟವನ್ನು ಆಫ್ ಮಾಡ್ಕೊಳ್ಳೋಣ. ನೋಡಿ, ಕರಿಬೇವಿನ ಸೊಪ್ಪು ಕೈನಲ್ಲಿನೇ ಪುಡಿ ಆಗ್ತಾ ಇದೆ. ಇವಾಗ ಇದನ್ನು ಪಕ್ಕಕ್ಕೆ ಇಟ್ಕೊಂಡ್ಬಿಡೋಣ. ನಾನಿಲ್ಲಿ ಒಂದು ಪ್ಯಾನ್ ತೊಗೊಂಡಿದ್ದೀನಿ, ಮೆಣಸಿನ್ಕಾಯಿ ಹುರ್ಕೊಳ್ಳೋಣ ಅಂತ ಹೇಳ್ಬಿಟ್ಟು. ಇಲ್ಲಿ ಗುಂಟೂರು ಒಂದು 3 ಹಾಕೋತಾ ಇದ್ದೀನಿ, ನನಗೆ ಕಲರ್ ತುಂಬ ಚೆನ್ನಾಗಿ ಬೇಕು ಅಂತ ಹೇಳ್ಬಿಟ್ಟು. ಸುಮಾರು ಒಂದು 8ರಿಂದ 10 ಬ್ಯಾಡ್ಗೆ ಹಾಕೋತಾ ಇದ್ದೀನಿ. ನೀವು 2 ಅರ್ಧ ಬೇಕಾದರೂ ಹಾಕ್ಕೊಳ್ಬೋದು, ಇಲ್ಲ ಪೂರ್ತಿಯಾಗಿ ಬ್ಯಾಡ್ಗೆ ಬೇಕಾದರೂ ಹಾಕ್ಕೊಳ್ಬೋದು. ನಾನು ಸ್ವಲ್ಪ ಖಾರ ಸಾಕು ಅಂತ ಹೇಳ್ಬಿಟ್ಟು ಒಂದು 3 ಹಾಕ್ಕೊಂಡಿದ್ದೀನಿ. ಇದನ್ನು ಕೂಡ ಅಷ್ಟೇ ಲೋ ಫ್ಲೇಮ್ನಲ್ಲಿ ನೋಡಿ ಈ ರೀತಿಯಾಗಿ ಫ್ರೈ ಮಾಡಬೇಕು. ಕೈನಲ್ಲಿ ಮುಟ್ಟಿದ್ರೆ ಬಿಸಿ ತಾಗಬೇಕು, ಅಷ್ಟಾದರೆ ನಮಗೆ ಮೆಣಸಿನ್ಕಾಯಿ ಫ್ರೈ ಆಗಿದೆ ಅಂತ. ಇದನ್ನೆಲ್ಲ ತಣ್ಣಗಾಗೋದಕ್ಕೆ ಬಿಟ್ಬಿಡೋಣ. ಇವಾಗ ತಣ್ಣಗಾಗಿದೆ. ಇದಕ್ಕೆ ಒಂದು 1/4 ಟೀ ಸ್ಪೂನಷ್ಟು ಅರಿಶಿಣ ಹಾಕ್ತಾ ಇದ್ದೀನಿ, ಒಂದು 1/4 ಟೀ ಸ್ಪೂನಷ್ಟು ಇಂಗು, ಇದನ್ನೆಲ್ಲ ಮಿಕ್ಸಿ ಮಾಡ್ಕೊಂಬಂದ್ಬಿಡೋಣ. ಫೈನ್ ಪೌಡ್ರ್ ಆದ್ರೂ ಓಕೆನೇ. ನೋಡಿ, ಈ ರೀತಿಯಾಗಿ ಬರಬೇಕು. ತುಂಬ ಚೆನ್ನಾಗಿ ಬರುತ್ತೆ ರೀ, ಟೇಸ್ಟು ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ಈ ಥರ ಮಾಡಿ ಇಟ್ಕೊಂಡ್ಬಿಟ್ರೆ ಇನ್ಸ್ಟೆಂಟಾಗಿ ಇವತ್ತು ತಿಂಡಿ ಬೇರೆ ಏನು ಮಾಡೋದಕ್ಕೂ ಅಷ್ಟು ಮೂಡಿಲ್ಲಪ್ಪ ಅಂತ ಅಂದರೆ ಈ ರೀತಿಯಾಗಿ ಇನ್ಸ್ಟೆಂಟಾಗಿ ನೀವು ಮಾಡ್ಕೊಂಡ್ಬಿಡ್ಬೋದು. ಇವಾಗ ಪುಡಿ ರೆಡಿಯಾಗಿದೆ. ನೀವು ಇದನ್ನು ವಿತೌಟ್ ಫ್ರಿಡ್ಜು ನೀವು 1 ತಿಂಗಳು 2 ತಿಂಗಳು ಇಟ್ಟರೂ ಕೂಡ ಏನೂ ಆಗೋದಿಲ್ಲ. ಯಾಕಂದರೆ ನಾವು ಚೆನ್ನಾಗಿ ಲೋ ಫ್ಲೇಮ್ನಲ್ಲಿ ಡ್ರೈ ರೋಸ್ಟ್ ಮಾಡಿರ್ತೀವಿ ಅಲ್ವಾ. ಸೊ ಇದು ಯಾವುದೇ ರೀತಿಯಾಗಿಯೂ ಕೂಡ ಹಾಳಾಗೋದಿಲ್ಲ, ತುಂಬ ಚೆನ್ನಾಗಿರುತ್ತೆ. ನೋಡಿ, ಇವಾಗ ಪುಡಿ ರೆಡಿಯಾಗಿದೆ. ಇದನ್ನೆಲ್ಲ ಒಂದಕ್ಕೆ ತೆಗೆದಿಟ್ಕೊಂಬಿಡೋಣ. ಯಾವುದಾದ್ರು ಬಾಕ್ಸಿಗೆ ಬೇಕಾದರೂ ತೆಗೆದಿಟ್ಕೊಳ್ಬೋದು. ಇಲ್ಲಿ ಬಾಣಲಿ ತೊಗೊಂಡಿದ್ದೀನಿ. ಬನ್ನಿ ಇವಾಗ ಪುಡಿ ಪ್ರೋಸೆಸ್ ಎಲ್ಲ ಮುಗಿದಿದೆ. ಗೊಜ್ಜನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಇದಕ್ಕೆ ಎಣ್ಣೆ ಸ್ವಲ್ಪ ಜಾಸ್ತಿ ಬೇಕಾಗತ್ತೆ. ನಾನಿಲ್ಲಿ ಸುಮಾರು ಒಂದು 10ರಿಂದ 15 ಸ್ಪೂನಷ್ಟು ನಾನು ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ. ನಾನಿಲ್ಲಿ ಎಣ್ಣೆ ಜೊತೆನೇ ಕಡಲೆ ಬೀಜ ಹಾಕ್ಕೊಂಡು ಲೋ ಫ್ಲೇಮ್ನಲ್ಲಿ ಫ್ರೈ ಮಾಡ್ಕೋತಾ ಇದ್ದೀನಿ. ನಾನು ಒಗ್ಗರಣೆಗೆ ಹಾಕೋದಿಲ್ಲ, ಸೊ ಮುಂಚೆನೇ ಫ್ರೈ ಮಾಡಿ ಎತ್ತಿಟ್ಕೋತೀನಿ ಕಡಲೆ ಬೀಜನೆಲ್ಲನ. ನಂಗೆ ಈ ರೀತಿಯಾಗಿದ್ರೆ ಕ್ರಿಸ್ಪಾಗಿ ತುಂಬ ಚೆನ್ನಾಗಿರುತ್ತೆ. ಲಾಸ್ಟಲ್ಲಿ ಅನ್ನ ಮಿಕ್ಸ್ ಮಾಡಬೇಕಾದ್ರೆ ಹಾಕ್ಕೊಳ್ಬೋದು. ನೋಡಿ ಈ ರೀತಿಯಾಗಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಇದನ್ನು ಕೂಡ ಅಷ್ಟೇ ಆದಷ್ಟು
ಕಡಿಮೆ ಫ್ಲೇಮ್ನಲ್ಲಿನೇ ಇಟ್ಕೊಂಡು ಫ್ರೈ ಮಾಡ್ಕೊಬೇಕಾಗತ್ತೆ. ಈಗ ಆಲ್ಮೋಸ್ಟ್ ಕಡಲೆಬೀಜ ಎಲ್ಲ ತೆಗೆದಿಟ್ಕೊಂಡಿದ್ದೀನಿ. 1 ಸ್ಪೂನಷ್ಟು ಸಾಸಿವೆ, 1-2 ಸ್ಪೂನಷ್ಟು ಕಡಲೆಬೇಳೆ, 1ರಿಂದ 1.5 ಸ್ಪೂನಷ್ಟು ಉದ್ದಿನಬೇಳೆ. ಯಾವಾಗಲೂ ಅಷ್ಟೇ, ಕಡಲೆಬೇಳೆಗಿಂತನೂ ಕೂಡ ಉದ್ದಿನಬೇಳೆ ಕಡಿಮೆ ಇರಬೇಕು. ಎಲ್ಲದನ್ನು ಲೋ ಫ್ಲೇಮ್ ಇರೋದ್ರಿಂದ ಕಡಿಮೆನೇ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಉದ್ದಿನಬೇಳೆ ಕಡಲೆಬೇಳೆ ಜಾಸ್ತಿ ಇದ್ದರೆ ರುಚಿ ತುಂಬ ಚೆನ್ನಾಗಿ ಬರುತ್ತೆ. 1 ಸ್ಪೂನಷ್ಟು ಜೀರಿಗೆ, 1ರಿಂದ 2 ಒಣಮೆಣಸಿನ್ಕಾಯಿ, ನೀವು ಬ್ಯಾಡಗಿ ಬೇಕಾದರೂ ಹಾಕ್ಕೊಳ್ಬೋದು, ಗುಂಟೂರು ಬೇಕಾದರೂ ಹಾಕ್ಬೋದು. ಸ್ವಲ್ಪ ಕರಿಬೇವಿನ ಸೊಪ್ಪು, ಜಜ್ಜಿ ಇಟ್ಕೊಂಡಿರುವಂಥ 1 ಗೆಡ್ಡೆವಷ್ಟು ಬೆಳ್ಳುಳ್ಳಿ, ಹಾಗೆ ಹಾಕಬೇಡಿ, ಸಿಡಿದ್ಬಿಡುತ್ತೆ ಎಣ್ಣೆಯಲ್ಲಿ. ಇದನ್ನೆಲ್ಲ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು. ಕಡಲೆಬೇಳೆ ಉದ್ದಿನಬೇಳೆ ಎಲ್ಲ ಕಲರ್ ಚೇಂಜ್ ಆಗಬೇಕು, ಅಲ್ಲಿ ತನಕ ಫ್ರೈ ಮಾಡ್ಕೊಳ್ಳೋಣ. ಜಸ್ಟ್ ಇದೇನು 1 ನಿಮಿಷದೊಳಗಡೆ ಎಲ್ಲ ರೆಡಿ ಆಗಿಬಿಡುತ್ತೆ ನೋಡಿ. ಆಲ್ಮೋಸ್ಟ್ ಇವಾಗ ಆಗಿದೆ, ಕಲರ್ ಕೂಡ ಚೇಂಜ್ ಆಗಿದೆ ಉದ್ದಿನಬೇಳೆದು ಕಡಲೆಬೇಳೆದು. ನಾವು ಅಲ್ಲಿ ತನಕನೂ ಫ್ರೈ ಮಾಡ್ಕೊಬೇಕು, ಯಾಕೆಂದರೆ ನಮಗೆ ತಿಂತಾ ಇರಬೇಕಾದ್ರೆ ಕ್ರಂಚಿಯಾಗಿ ಸಿಗಬೇಕು ಅಲ್ಲೆಲ್ಲೇ. ಅದು ಮೆತ್ತವಾಗಿತ್ತು ಅಂದರೆ ಅಷ್ಟು ಚೆನ್ನಾಗಿರೋದಿಲ್ಲ ರುಚಿ. ನೋಡಿ ಇವಾಗ ಆಲ್ಮೋಸ್ಟ್ ಆಗಿದೆ. ಸ್ಟವನ್ನು ಆಫ್ ಮಾಡ್ಕೊಂಬಿಡೋಣ. ಇದಕ್ಕೆ ಸ್ವಲ್ಪ ಇನ್ನೇನು ಸ್ಟವ್ ಆಫ್ ಮಾಡೋದಕ್ಕೂ ಮುಂಚೆ ಸ್ವಲ್ಪ ಇಂಗನ್ನು ಹಾಕ್ತಾ ಇದ್ದೀನಿ. ಪುಡಿ ಮಾಡಬೇಕಾದ್ರೂ ಕೂಡ ಹಾಕಿದೆ, ಸ್ವಲ್ಪ ಇಂಗನ್ನು ಹಾಕ್ತಾ ಇದ್ದೀನಿ. ಇವಾಗ ಇಂಗನ್ನು ಮಿಕ್ಸ್ ಮಾಡಿದ ಮೇಲೆ ಸ್ಟವನ್ನು ಆಫ್ ಮಾಡಿಬಿಡೋಣ. ಇದನ್ನು ತಣ್ಣಗಾಗಬೇಕು, ಅಲ್ಲಿ ತನಕ ಬಿಟ್ಬಿಡೋಣ. ಇವಾಗ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ, ಅದ್ರ ಜೊತೆ ಕಡಲೆಬೀಜ, ಒಣ ಕೊಬ್ಬರಿ, ಇವೆಲ್ಲ ನಿಮ್ಮ ಇಚ್ಛಾನುಸಾರ ಅಂತೀವಲ್ವ, ಎಷ್ಟು ಬೇಕಾದರೂ ನೀವು ಹಾಕ್ಕೊಳ್ಬೋದು. ಇದೆಲ್ಲ ಹಾಕೋದ್ರಿಂದ ಬಾಯಿಗೆ ತುಂಬ ರುಚಿಯಾಗಿರುತ್ತೆ ರೀ. ಬಿಳಿ ಎಳ್ಳನ್ನು ಹುರಿದ್ಬಿಟ್ಟು ಪುಡಿ ಮಾಡ್ಕೊಂಡಿದ್ದೀನಿ, ಅದನ್ನು ಸುಮಾರು 1-2 ಸ್ಪೂನಷ್ಟು ಹಾಕ್ತಾಯಿದ್ದೀನಿ. ನೀವು ಕರಿ ಎಳ್ಳು ಪುಡಿ ಇದೆ ಅಂದರೆ ಅದನ್ನು ಕೂಡ ಹಾಕ್ಕೊಳ್ಬೋದು. ರುಚಿಗೆ ಉಪ್ಪು, ಇವಾಗ ಪುಡಿ ಮಾಡಿಟ್ಕೊಂಡಿರೋ ಅಂಥ ಪುಳಿಯೋಗರೆ ಪುಡಿಯನ್ನು ಕೂಡ ಹಾಕ್ಕೊಳ್ಳೋಣ. ನಾವು ಇಲ್ಲಿ ನೋಡ್ಕೊಂಡು ಹಾಕ್ಕೊಳ್ಳೋಣ. ನಾನೀಗ ಸುಮಾರು 6ರಿಂದ 7 ಜನಕ್ಕೆ ಮಾಡ್ತಾಯಿದ್ದೀನಿ. ನನಗೆ ಸುಮಾರು 3ರಿಂದ 4 ಸ್ಪೂನಷ್ಟು ಪುಡಿಯನ್ನು ಹಾಕ್ಕೋತಾ ಇದ್ದೀನಿ. ನೀವು ಕೌಂಟ್ ಮಾಡಿ ಬೇಕಾದರೂ ಹಾಕ್ಕೊಳ್ಬೋದು, ಅಥವಾ ಕಣ್ಣಳತೆನಲ್ಲಿ ಬೇಕಾದರೂ ಹಾಕ್ಕೊಳ್ಬೋದು. ನಾನಿಲ್ಲಿ ಹುಣಸೆ ಹಣ್ಣು, ಬೆಲ್ಲ, ಸ್ವಲ್ಪ ಉಪ್ಪು, ಸ್ವಲ್ಪ ಬೆಲ್ಲ ಇಷ್ಟನ್ನು ನಾನು ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಗೊಜ್ಜನ್ನು ರೆಡಿ ಮಾಡಿ ಮುಂಚೆನೇ ಇಟ್ಕೊಂಡಿರ್ತೀನಿ, ಹುಣಸೆ ಗೊಜ್ಜನ್ನು. ಆ ಗೊಜ್ಜನ್ನು ಇಲ್ಲಿ ಸುಮಾರು 5ರಿಂದ 6 ಸ್ಪೂನಷ್ಟು ಹಾಕ್ತಾಯಿದ್ದೀನಿ. ಸ್ವಲ್ಪ ಹುಳಿ ಚೆನ್ನಾಗಿರಬೇಕು, ಬೆಲ್ಲ ಕೂಡ ಹಾಕಿರೋದ್ರಿಂದ ತುಂಬ ಚೆನ್ನಾಗಿರುತ್ತೆ, ಹುಳಿಯಾಗಿ ಸ್ವೀಟಾಗಿ ತುಂಬ ಚೆನ್ನಾಗಿರುತ್ತೆ. ನಮಗಿದು ಗೊಜ್ಜು ಥರ ಬರಬೇಕು, ಆವಾಗ ತುಂಬ ಚೆನ್ನಾಗಾಗಿದೆ ಅಂತ. ಇದ್ರ ಜೊತೆ ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ ಅಂದರೆ 1-2 ಸ್ಪೂನಷ್ಟು ತುಪ್ಪ ಸ್ನೇಹಿತರೆ. ಈ ಬಿಸಿ ಪುಳಿಯೋಗರೆಗೆ ತುಪ್ಪ ಹಾಕ್ಬಿಟ್ಟು ಕಲಿಸ್ಕೊಂಡು ತಿಂತಾ ಇದ್ದರೆ ಆ ಮಜಾನೇ ಬೇರೆ, ಅಷ್ಟು ರುಚಿಯಾಗಿರುತ್ತೆ. ಇದನ್ನೆಲ್ಲ ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ನಮಗೆ ಗೊಜ್ಜು ಥರ ರೆಡಿ ಆಗಿಬಿಡುತ್ತೆ. ಇನ್ಸ್ಟೆಂಟಾಗಿ ಮಾಡ್ಕೊಳ್ಬೋದು ಸ್ನೇಹಿತರೆ. ನಾನು ಹೇಳ್ದಾಗೆ ಈ ಥರ ಗೊಜ್ಜು ಮಾಡಿ ಇಟ್ಕೊಂಡ್ಬಿಟ್ರೆ ದಿಢೀರಾಗಿ ಅನ್ನ ಎಷ್ಟು ಜನ ನೆಂಟರು ಬಂದರೂ ಕೂಡ ಮಾಡಿಬಿಡ್ಬೋದು. ಇನ್ಸ್ಟೆಂಟಾಗಿ ತಿಂಡಿನ ರೆಡಿ ಮಾಡಿಬಿಡ್ಬೋದು ನೋಡಿ. ಇವಾಗೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ. ಕಲ್ಲರು ಕೂಡ ಅಷ್ಟೇ ತುಂಬ ಚೆನ್ನಾಗಿ ಬಂದಿತ್ತು. ಜಾಸ್ತಿ ಇರೋದನ್ನು ಏನಾದರೂ ಸ್ವಲ್ಪ ಗೊಜ್ಜು ಜಾಸ್ತಿ ಅನ್ನಿಸ್ತಾ ಇದೆ ಅಂದರೆ ಒಂದು ಬಾಕ್ಸಲ್ಲಿ ನೀವು ಎತ್ತಿಟ್ಕೊಳ್ಬೋದು. ಇವಾಗ ನಾನು ಸ್ವಲ್ಪ ಗೊಜ್ಜನ್ನು ಎತ್ತಿಟ್ಕೊಂಡು ಮಿಕ್ಕಿರೋವಂಥ ಗೊಜ್ಜಿಗೆ ನಾನು ಏನು ಮಾಡ್ತಾಯಿದ್ದೀನಿ, ಅನ್ನನ ಮಿಕ್ಸ್ ಮಾಡ್ತಾಯಿದ್ದೀನಿ. ಅನ್ನನ ಆದಷ್ಟು ಸ್ವಲ್ಪ ಬಿಡಿ ಬಿಡಿಯಾಗಿ ಮಾಡ್ಕೊಳ್ಳಿ. ಪುಳಿಯೋಗರೆ ಅಂದರೆ ಸ್ವಲ್ಪ ಬಿಡಿ ಬಿಡಿಯಾಗಿಯೇ ಇರಬೇಕು. ನಾನು ಇದ್ರ ಮೇಲೆ ಅನ್ನನ ಸ್ವಲ್ಪ ಹರಡ್ಬಿಟ್ಟು ಬಿಡ್ತಾಯಿದ್ದೀನಿ, ಸ್ವಲ್ಪ ತಣ್ಣಗಾಗಲಿ ಅಂತ. ಬಿಸಿ ಇರಬೇಕಾದ್ರೆ ಕಲಿಸ್ಬಿಟ್ರೆ ಎಲ್ಲ ಅಂಟಂಟಾಗ್ಬಿಡುತ್ತೆ, ಪೂರ್ತಿ ಮೆಡ್ಡೆ ಥರ ಆಗಿಬಿಡುತ್ತೆ ಅನ್ನ. ಸ್ವಲ್ಪ ತಣ್ಣಗಾದ್ಮೇಲೆ ಹಿಂಗೆ ನೀಟಾಗಿ ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ. ನಮಗೆ ಈ ಟೈಮ್ನಲ್ಲಿ ಗೊತ್ತಾಗ್ಬಿಡುತ್ತೆ ಉಪ್ಪು ಹುಳಿ ಏನು ಬೇಕು ಅಂದರೂ ಕೂಡ. ಈ ಒಂದು ಪುಡಿನೂ ಕೂಡ ಈ ಟೈಮ್ನಲ್ಲಿ ನೀವು ಆ್ಯಡ್ ಮಾಡಿಕೊಂಡು ಈವನಾಗಿ ಕಲಿಸ್ಕೊಳ್ಬೋದು ನೋಡಿ. ಈ ರೀತಿಯಾಗಿ ಎಷ್ಟು ಚೆನ್ನಾಗಾಗಿದೆ ಅಂತ, ತುಂಬ ಚೆನ್ನಾಗಾಗತ್ತೆ. ಇನ್ಸ್ಟೆಂಟಾಗಿ ಮಾಡೋ ಥರ ಅಂತ ಹೇಳಿದೆ ಅಲ್ವಾ, ಆ ರೀತಿಯಾಗಿ ರೆಡಿ ಆಗುತ್ತೆ.
ನೋಡಿ ಇವಾಗ ಸೂಪರ್ ಡೂಪರ್ ಆಗಿರೋವಂಥ ಪುಳಿಯೋಗರೆ ರೆಡಿಯಾಗಿದೆ. ಬನ್ನಿ ಸರ್ವ್ ಮಾಡೋಣ. ನಾನು ಇದನ್ನು ಲಂಚ್ ಬಾಕ್ಸು ಮತ್ತು ತಿಂಡಿ ಎರಡಕ್ಕೂ ಸೇರಿಸಿ ಮಾಡಿದೆ. ಸೊ ತುಂಬ ಚೆನ್ನಾಗಾಗಿತ್ತು. ಉಪ್ಪು, ಹುಳಿ, ಖಾರ, ಸ್ವೀಟು ಎಲ್ಲ ಹದವಾಗಿ ಇತ್ತು. ತುಂಬ ಟೇಸ್ಟಿಯಾಗಿತ್ತು ಕೂಡ. ಮಿಸ್ ಮಾಡದೆ ಈ ಒಂದು ರೆಸಿಪಿಯನ್ನು ಟ್ರೈ ಮಾಡಿ. ಹೇಗೆ ಬಂತು ಅಂತ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ಅದೇ ರೀತಿಯಾಗಿ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗಾಗ್ಬೋದು, ಫ್ರೆಂಡ್ ಸರ್ಕಲಿಗಾಗ್ಬೋದು ಈ ಒಂದು ವಿಡಿಯೋನ ಶೇರ್ ಮಾಡಿ. ಅವ್ರಿಗೂ ಕೂಡ ಹೆಲ್ಪ್ ಆಗತ್ತೆ, ನನಗೂ ಕೂಡ ಹೆಲ್ಪ್ ಆಗತ್ತೆ. ಹೋಗಿ ಬರಲಾ? ಬಾಯ್ ಸ್ನೇಹಿತರೆ, ನಮಸ್ತೆ.